ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 107. ನಿನ್ನನ್ನು ಮರೆತು ನೆಮ್ಮದಿಯಾಗಿ ಬಾಳ್ತಿದ್ದೆ. ಆದರೆ ಅವತ್ತೊಂದಿನ ಹಿತ್ನ ನೋಡಲು ಬಂದಾಗ ಅವನ ಜೊತೆ ಬೀಚಿಗೆ ಹೋಗಿದ್ದೆವು. ಹಿತ್ ಬೀಚಲ್ಲಿ ಆಟವಾಡ್ತಿದ್ದ. ಆದರೆ ಅವನ ನೋಟ ಆಟದಲ್ಲಿರದೆ ಬೇರೆಲ್ಲೋ ಇತ್ತು. ಅವನು ನೋಟ ಹಾರಿಸಿದತ್ತ ನೋಡಿದೆ. ಒಂದು ಹುಡುಗಿಯನ್ನು ನೋಡ್ತಿದ್ದ. ಅವಳು ತುಂಬ ಮುದ್ದಾಗಿದ್ಲು. ಹಿತ್ತಿನ್ನೂ ಚಿಕ್ಕವನು. ಅವನು ಮದುವೆ ವಯಸ್ಸಿಗೆ ಬಂದಾಗ ಅವನಿಷ್ಟಪಡೋ ಹುಡುಗಿಯೇ ಅವನಿಗೆ ಸಿಗಲಿ ಎಂದು ಆ ಭಗವಂತನಲ್ಲಿ ಕೇಳಿಕೊಂಡಿದ್ದೆ. ಆದರೆ ಆ ಹುಡುಗಿಯ ಬಳಿ ಬಂದ ನಿನ್ನನ್ನು ಗಮನಿಸಿದೆ. ಆ ಹುಡುಗಿ ಜೊತೆ ಇನ್ನೂ 2 ಪುಟ್ಟ ಮಕ್ಕಳು ಹಾಗೂ ಇವಳನ್ನು ನೋಡಿದೆ ಎಂದರು ಮೃದುಲಾರವರನ್ನು ತೋರಿಸಿ. ನಾನು ನನ್ನ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ನೋವು ಅನುಭವಿಸಿದೆ, ಎಲ್ಲ ನಿನ್ನಿಂದ. ಆದರೆ ನೀನು ನಿನ್ನ ಹೆಂಡತಿ ಹಾಗೂ 3 ಮಕ್ಕಳ ಜೊತೆ ಖುಷಿಯಿಂದ ಇದ್ದೆ. ನೀನು ಯಾವತ್ತೂ ನೋಡಬಾರ್ದು ಅಂತ ಅಂದ್ಕೊಂಡಿದ್ದ ನನ್ನ ಕಣ್ಣಿಗೆ ನೀನು ಬಿದ್ದಿದ್ದಲ್ಲದೆ ತುಂಬ ಖುಷಿಯಾಗಿದ್ದೆ. ಆ ನಿನ್ನ ಖುಷಿ ನನಗೆ ಸಹಿಸಲಾಗಲಿಲ್ಲ. ಅದಕ್ಕೆ ನಿನ್ನ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ. ನಿನಗೆ ಆಕ್ಸಿಡೆಂಟ್ ಮಾಡಿಸಿದ್ದೆ ನಾನು. ಜೀವನದಲ್ಲಿ ನೀನು ಸ್ವಲ್ಪ ಕಷ್ಟ ಅನುಭವಿಸಬೇಕು ಎಂದುಕೊಂಡೇ ಹಾಗೆ ಮಾಡಿದ್ದೆ. ನಡೆಯಲಾಗದ ನೀನು ವೀಲ್ ಚೇರ್ನ ಮೊರೆ ಹೋದಾಗ ನನಗಾದ ಖುಷಿ ಅಷ್ಟಿಷ್ಟಲ್ಲ. ಅಲ್ಲಿಗೆ ನನ್ನ ದ್ವೇಷ ಮುಗಿದಿತ್ತು. ಇನ್ಯಾವತ್ತೂ ನಿನ್ನನ್ನು ನೋಡಬಾರ್ದು ಎಂದುಕೊಂಡು ಹೇಮಂತ್ ಜೊತೆ ವಾಪಸ್ ಹೋಗಿದ್ದೆ. ಹಾಗೆ ನಿನ್ನ ಕಾಫಿ ಡೇ ಇದೆ ಅಲ್ವಾ, ಅದನ್ನು ಖರೀದಿಸಿದ್ದು ಕೂಡ ನನ್ನ ಕಡೆಯವರೇ. ಅದು ಈಗ ನನ್ನ ಹೆಸರಲ್ಲಿದೆ. ವರ್ಷದ ನಂತರ ಹಿತ್ತಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಊರಿಗೆ ಬಂದಿದ್ವಿ. ನೇರ ಮನೆಗೆ ಹೋಗದೆ ಹಿತ್ ಕಾಲೇಜ್ ಬಳಿ ಹೋದಾಗ ಹಿತ್ ಶ್ರೇಯಾ ಜೊತೆ ಏನೋ ಮಾತನಾಡುತ್ತಾ ಅವಳನ್ನು ಪಾರ್ಕಿಗೆ ಕರೆದೊಯ್ದ. ಅವಳಿಗೆ ಪ್ರಪೋಸ್ ಕೂಡ ಮಾಡ್ದ. ನನ್ನ ಭಾವನೆಗಳ ಜೊತೆ ಆಟವಾಡಿದ ನಿನ್ನ ಮಗಳು ನನ್ನ ಹಿತ್ನ ಬಾಳಲ್ಲಿ ಬರುವುದು ನನಗೆ ಕಿಂಚಿತ್ತೂ ಇಷ್ಟವಿರಲಿಲ್ಲ. ಇಬ್ಬರನ್ನು ದೂರ ಮಾಡಬೇಕೆಂದು ಯೋಚಿಸಿದೆ. ಹೀಗಿರುವಾಗ ಒಂದು ದಿನ ನಳಿನಿಯ ಪರಿಚಯವಾಯಿತು. ಅವಳಿಗೆ ಹಣದ ಮೇಲೆ ದುರಾಸೆ ಇರುವುದು ಗೊತ್ತಾಯಿತು. ಅವಳಿಗೆ ತನ್ನ ಮೈದುನನ ಆಸ್ತಿ ಮೇಲೆ ಕಣ್ಣಿತ್ತು. ಆದರೆ ಅವರು ತಮ್ಮ ಮಗ ಅಶ್ವಿನ್ ಮೇಲೆ ಸಂಪೂರ್ಣ ಆಸ್ತಿ ಬರೆದಿದ್ದರು. ಅಶ್ವಿನ್ ಮದುವೆಯಾಗುವ ಹುಡುಗಿ ತಮ್ಮ ಕಡೆಯವರೇ ಆದರೆ ಆಸ್ತಿ ತಮ್ಮ ಕೈ ಸೇರಬಹುದು ಎಂದು ಅವಳ ಯೋಚನೆಯಾಗಿತ್ತು. ಹೇಗೂ ಹಿತ್ ಮತ್ತು ಶ್ರೇಯಾಳನ್ನು ದೂರ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಕಾಕತಾಳೀಯವೆಂಬಂತೆ ಅಂದು ದೇವಸ್ಥಾನಕ್ಕೆ ಬಂದ ಶ್ರೇಯಾಳನ್ನು ಅಶ್ವಿನ್ ಇಷ್ಟಪಟ್ಟಿದ್ದ. ಅಂದು ನಾನು ಕೂಡ ಅದೇ ದೇವಸ್ಥಾನದಲ್ಲಿದ್ದೆ. ಅವರಿಬ್ಬರು ಮದುವೆ ಆದರೆ ಶ್ರೇಯಾ ನನ್ನ ಹಿತ್ನಿಂದ ದೂರ ಹೋಗುವಳು ಎಂದು ಯೋಚಿಸಿದೆ. ಆದರೆ ಅಶ್ವಿನ್ ತುಂಬ ಒಳ್ಳೆ ಹುಡುಗ. ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದುಕೊಂಡಾಗ ಅವಳು ಖುಷಿಯಾಗಿರ್ತಾಳೆ ಎನ್ನುವ ವಿಷಯ ನನಗೆ ಸಹಿಸಲಾಗಲಿಲ್ಲ. ಆದರೆ ನಳಿನಿಯಿಂದ ಇನ್ನೊಂದು ವಿಷಯ ತಿಳಿಯಿತು. ಅದೇನೆಂದರೆ ಅಶ್ವಿನ್ ಅಲ್ಪಾಯುಷಿ ಎಂದು. ಈ ವಿಷಯ ನಳಿನಿ ಹಾಗೂ ಅಶ್ವಿನ್ ತಾಯಿಯನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ನಾನು ನಳಿನಿ ಜೊತೆ ಕೈ ಜೋಡಿಸಿ ಶ್ರೇಯಾ ಅಶ್ವಿನ್ ಜೊತೆ ಮದುವೆ ಆಗೋ ಹಾಗೆ ಮಾಡಿದೆ. ಆಮೇಲೆ ನಾವು US ಗೆ ಹೊರಟು ಹೋದೆವು. ನಾವು ಅಂದ್ಕೊಂಡಿದ್ದಕ್ಕಿಂತ ಬೇಗ ಅವನು ಈ ಲೋಕ ಬಿಟ್ಟು ಹೋದ. ಶ್ರೇಯಾ ವಿಧವೆ ಆದಳು. ಎಲ್ಲ ವಿಷಯಗಳು ನಳಿನಿ ಮೂಲಕ ನಂಗೆ ತಿಳಿತಿತ್ತು. ಕೊನೆಗೆ ಅವಳ ಅತ್ತೆ ತೀರಿಕೊಂಡದ್ದು ಹಾಗೂ ಎಲ್ಲ ಆಸ್ತಿ ಅಧಿಕಾರ ಶ್ರೇಯಾಳಿಗೆ ದೊರಕಿದ್ದು. ಆಸ್ತಿಯ ವ್ಯಾಮೋಹದಿಂದ ನಳಿನಿ ಶ್ರೇಯಾಳನ್ನು ಮತ್ತೆ ಮನೆಗೆ ಕರೆದೊಯ್ದಿದ್ದಳು. ಆದರೆ ಏನು ಪ್ರಯೋಜನವಾಗಲಿಲ್ಲ. ಶ್ರೇಯಾ ಎಲ್ಲವನ್ನೂ ಒಬ್ಬ ನಂಬಿಕಸ್ಥರಿಗೆ ಒಪ್ಪಿಸಿ ಕಂಪನಿಯ ಲಾಭವನ್ನು ಅನಾಥಾಶ್ರಮಕ್ಕೆ ಸಿಗುವಂತೆ ಮಾಡಿದ್ಲು. ಇದರಿಂದ ನಳಿನಿಗೆ ಅಸಮಾಧಾನ ಉಂಟಾಗಿತ್ತು. ನಾನು ಆವಾಗವಾಗ ಅವಳ ಅಕೌಂಟ್ಗೆ ದುಡ್ಡು ಹಾಕ್ತಿದ್ದೆ, ಮುಂದೆ ಅವಳಿಂದ ಏನಾದರೂ ಪ್ರಯೋಜನವಾದರೆ ಎಂದು. ಏನೇ ಆದರೂ ನಾನು ಅಂದ್ಕೊಂಡಂತೆ ಶ್ರೇಯಾ ನೋವು ಅನುಭವಿಸಿದ್ಲು. ಅದನ್ನು ನೋಡಿ ನೀನು ಕೂಡ ಕುಗ್ಗಿ ಹೋದೆ. ನನಗೆ ನೆಮ್ಮದಿ ಸಿಕ್ಕಿತು. ಹಿತ್ತಾವಾಗ ವಿದೇಶದಲ್ಲಿದ್ದ. ಮುಂದೆ ಅವನು ವಾಪಸ್ ಬಂದರೂ ಅವರಿಬ್ಬರು ಎಂದೂ ಒಂದಾಗುವುದಿಲ್ಲ ಎಂದುಕೊಂಡಿದ್ದೆ. ಆದರೆ ನನ್ನ ನಂಬಿಕೆ ಸುಳ್ಳಾಯಿತು. ಹಿತ್ ಬೇರೆ ಹುಡುಗಿಯನ್ನು ಮದುವೆ ಆಗ್ತಿದ್ದಾನೆ ಎಂದು ತಿಳಿದು ಖುಷಿಪಟ್ಟಿದ್ದೆ. ಆದರೆ ಅವನು ಮದುವೆಯಾಗಿದ್ದು ಶ್ರೇಯಾಳನ್ನು ಎಂದು ತಿಳಿದಾಗ ನನಗೆ ಆಘಾತವಾಗಿತ್ತು. ಅದಕ್ಕೆ ನಳಿನಿಗೆ ಕಾಲ್ ಮಾಡಿ ಇಲ್ಲಿ ಬಂದು ಗಲಾಟೆ ಮಾಡುವಂತೆ ಮಾಡಿದೆ. ಆದರೆ ನನ್ನ ಪ್ಲ್ಯಾನ್ ವರ್ಕ್ ಆಗಲಿಲ್ಲ. ಹಿತ್ಗೆ ಅದಾಗಲೇ ಶ್ರೇಯಾ ಬಗ್ಗೆ ಎಲ್ಲ ಗೊತ್ತು ಎಂದು ಚಮಕ್ ಕೊಟ್ಟ. ಹೀಗೆ ಬಿಟ್ಟರೆ ಸರಿಯಾಗದು ಎಂದು ನಾನೇ ನೇರ ಇಲ್ಲಿಗೆ ಬಂದೆ. ಅಕ್ಕನ ಹತ್ರ ಶ್ರೇಯಾ ಬಗ್ಗೆ ಹೇಳಿ ಅವರ ಮೂಲಕ ಶ್ರೇಯಾ ಹಾಗೂ ಹಿತ್ನ ದೂರ ಮಾಡಬೇಕು ಅಂದ್ಕೊಂಡೆ. ಆದರೆ ಅಕ್ಕ ನನ್ನ ಮಾತನ್ನು ಸುಲಭವಾಗಿ ಒಪ್ಪಲಿಲ್ಲ. ಕೊನೆಗೆ ಹಿತ್ನ ಊರಿಗೆ ಕರ್ಕೊಂಡು ಹೋದೆ. ಅದು ಯಾರಿಗೂ ತಿಳಿಸದೆಯೇ. ಹೋಗುವಾಗ ದಾರಿಯಲ್ಲಿ ಹಿತ್ ಮೇಲೆ ಅಟ್ಯಾಕ್ ಮಾಡಲು ಗೂಂಡಾಗಳಿಗೆ ಹೇಳಿದ್ದೆ. ಎಲ್ಲ ನನ್ನ ಪ್ಲ್ಯಾನ್ ಪ್ರಕಾರ ನಡೆಯಿತು. ಇದೇ ವಿಷಯವನ್ನಿಟ್ಕೊಂಡು ಶ್ರೇಯಾಳ ಜಾತಕ ಸರಿಯಿಲ್ಲ ಎಂದು ಅಕ್ಕನಿಗೆ ಹೇಳಿ ಅವರ ಮನಸ್ಸು ಕೆಡಿಸಿ ಅವರನ್ನು ನನ್ನ ಪರ ಮಾಡಿಕೊಂಡೆ. ನನಗೆ ಸಹಾಯ ಮಾಡಲು ಹೇಮಂತ್ ಕೂಡ ಊರಿಗೆ ಬಂದರು. ಹಿತ್ನ ಮನಸ್ಸು ಬದಲಾಯಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಶ್ರೇಯಾಳಡಗಿನ ಅವನ ಪ್ರೀತಿಯ ಆಳ ಎಷ್ಟೆಂದು ನಾನು ಚೆನ್ನಾಗಿ ಅರಿತಿದ್ದೆ. ಹಿತ್ ಮನಸ್ಸಿಗೆ ನೋವು ಕೊಡುವಾಗ ನನಗೂ ಸಂಕಟವಾಗ್ತಿತ್ತು. ಶ್ರೇಯಾ ಕೂಡ ತುಂಬ ಒಳ್ಳೆ ಹುಡುಗಿನೇ.
ನಾನು ತಪ್ಪು ಮಾಡ್ತಿದ್ದೇನೆ ಎಂದು ಕೂಡ ಅನಿಸಿದ್ದಿದೆ. ಶ್ರೇಯಾ ನಿನ್ನ ಮಗಳು ಅಲ್ಲದೆ ಹೋಗಿದ್ರೆ ಖಂಡಿತ ನಾನು ಅವರಿಬ್ಬರನ್ನು ದೂರ ಮಾಡೋ ಪ್ರಯತ್ನ ಮಾಡ್ತಿರಲಿಲ್ಲ. ಒಂದು ವಾರ ಇಬ್ಬರು ದೂರವಿದ್ದರು. ಮನೆಗೆ ವಾಪಸ್ ಬಂದ ಮೇಲೆ ಹಿತ್ ಶ್ರೇಯಾಳನ್ನು ನಿರ್ಲಕ್ಷ್ಯ ಮಾಡ್ತಿದ್ದ. ನನ್ನ ಪ್ಲ್ಯಾನ್ ಸಕ್ಸಸ್ ಆಯಿತು. ನನ್ನ ಸೇಡು ಮುಗಿಯಿತು. ಇನ್ನು ಕೆಲವೇ ದಿನಗಳಲ್ಲಿ US ಗೆ ಹೋಗುವವಳಿದ್ದೆ. ಆದರೆ ಎಲ್ಲ ಸೇರಿ ನನಗೆ ಮತ್ತೆ ಮೋಸ ಮಾಡಿದ್ರಿ ಎಂದು ತಲೆ ಹಿಡಿದುಕೊಂಡು ಕಣ್ಣೀರು ಹಾಕಿದರು. ಸೀಮಾಳ ಕೋಪ ಸಹಜವಾದದ್ದೇ. ಆದರೆ ತಾನು ಯಾವತ್ತೂ ಅವಳನ್ನು ಆ ದೃಷ್ಟಿಯಿಂದ ನೋಡೇ ಇಲ್ಲ. ಇವಳು ಯಾವ ಪತ್ರದ ಬಗ್ಗೆ ಮಾತಾಡ್ತಿದ್ದಾಳೆ ಎಂದು ಯೋಚನೆಗೀಡಾದರು ಮುರಳಿಯವರು. ನನ್ನ ಗಂಡನ ಮೇಲೆ ನಂಗೆ ನಂಬಿಕೆ ಇದೆ. ಅವ್ರು ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ ಎಂದುಕೊಂಡರು ಮೃದುಲಾರವರು. ಚಿಕ್ಕಮ್ಮ, ನಿಮ್ಮ ಕತೆ ಕೇಳಿ ನನಗೂ ಬೇಸರವಾಯಿತು. ಆದರೆ ನಮಗೆ ಯಾಕೆ ಶಿಕ್ಷೆ ಚಿಕ್ಕಮ್ಮ? ನಿಮಗೆ ಕೋಪ ಇರೋದು ಮಾವನ ಮೇಲೆ ತಾನೆ, ಅದಕ್ಕೆ ಶ್ರೇಯನ್ನು ಯಾಕೆ ದ್ವೇಷಿಸಿದ್ರಿ ಎಂದು ಪ್ರಶ್ನಿಸಿದ ಶ್ರೇಹಿತ್ಗೆ. ಮುರಳಿಗೆ ಶ್ರೇಯಾ ಅಂದರೆ ತುಸು ಹೆಚ್ಚೇ ಪ್ರೀತಿ. ಅವಳಿಗೆ ನೋವಾದರೆ ಅವನು ತುಂಬ ನೋವನ್ಭವಿಸ್ತಾನೆ, ಅದಕ್ಕೆ ಎಂದವರು. ನಾನಿವನಿಗೆ ಕೊಟ್ಟ ಕಷ್ಟಗಳನ್ನು ನೀನು ಸರಿ ಮಾಡ್ತಾ ಬಂದೆ. ಇವನು ಮತ್ತೆಂದೂ ನಡೆಯುವುದಿಲ್ಲ ಎಂದುಕೊಂಡಿದ್ದೆ. ಆದರೆ ನೀನು ಇವನು ಮತ್ತೆ ನಡೆಯುವಂತೆ ಮಾಡಿದೆ ಎಂದವರು ಶುಷ್ಕವಾದ ನಗೆ ಬೀರಿದರು. ಚಿಕ್ಕಮ್ಮ, ಶ್ರೀ ಯಾವತ್ತೂ ಯಾರಿಗೂ ನೋವು ಕೊಟ್ಟವಳಲ್ಲ. ಅಂಥದ್ರಲ್ಲಿ ಅವಳು ಮಾಡದೇ ಇರೋ ತಪ್ಪಿಗೆ ಅವಳಿಗೆ ಇಷ್ಟು ವರ್ಷ ನೋವು ಕೊಟ್ರಲ್ವ? ಇದು ತಪ್ಪು. ನೀವು ತಪ್ಪು ಮಾಡಿದ್ರಿ. ಹಾಗೆ ನೀವು ಇನ್ನೊಂದು ವಿಷಯನ ಮುಚ್ಚಿಟ್ರಿ ಎಂದವನಿಗೆ ಏನು ಎಂಬಂತೆ ನೋಡಿದವರನ್ನು ಉದ್ದೇಶಿಸಿ, ನಮ್ಮಪ್ಪ ನಿಮಗೆ ಏನು ಅನ್ಯಾಯ ಮಾಡಿದ್ರು? ಅವರನ್ನು ಯಾಕೆ ಸಾಯಿಸಿದ್ರಿ ಎಂದು ಪ್ರಶ್ನಿಸಿದ. ಹಿತ್, ಏನಪ್ಪ ಹೇಳ್ತಿದ್ಯಾ? ನಾನು ಯಾಕೆ ಭಾವನ ಸಾಯಿಸಲಿ ಎಂದು ಕೇಳಿದವರ ಕೆನ್ನೆಗೆ ಬಾರಿಸಿದ ಸರಸ್ವತಿಯವರು, ಇಷ್ಟೆಲ್ಲ ನೀಚ ಕೃತ್ಯ ಮಾಡಿದ ನೀನು ಅದನ್ನು ಮಾಡಿರ್ತೀಯ. ನಿಜ ಹೇಳು, ನನ್ನ ಗಂಡನನ್ನು ಯಾಕೊಂದೆ ಎಂದು ರೋಷದಿಂದ ಕೇಳಿದಾಗ ಅವರು ಹೊಡೆದ ಕೆನ್ನೆಯ ಮೇಲೆ ಕೈಯಿಟ್ಟವರು, ಅಕ್ಕ, ನನ್ನ ಭಾವನಿಗೇನೂ ಮಾಡಿಲ್ಲ. ನಾನು ಮಾಡಿದ ತಪ್ಪನ್ನು ನಾನು ಒಪ್ತೇನೆ. ಆದರೆ ಭಾವನಿಗೆ ನಾನೇನೂ ಮಾಡಿಲ್ಲ ಎಂದು ಅತ್ತಾಗ, ನೀವು ಹೇಳಿದನು ನಾವು ನಂಬಬೇಕು. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡುವಂತಾರೆ. ಅದೇ ಮಾವನ ಬಗ್ಗೆ ಚೆನ್ನಾಗಿ ಗೊತ್ತಿರುವ ನೀವು ಅವರು ಮೋಸ ಮಾಡಿದ್ದಾರೆಂದು ಸುಲಭವಾಗಿ ನಂಬಿದ್ರಿ ಅಲ್ವಾ? ನಿಜಾಂಶ ಏನು ಅಂತ ತಿಳಿಯುವ ಪ್ರಯತ್ನ ಕೂಡ ಮಾಡಲೇ ಇಲ್ಲ ಎಂದ ಶ್ರೀಹಿತ್ ಮಾತಿಗೆ ಸೀತಾರವರು ತಮ್ಮ ಕೋಣೆಯತ್ತ ಹೋದರು. ತಮ್ಮ ಕೋಣೆಯಿಂದ ದಾಪುಗಾಲು ಹಾಕುತ್ತಾ ಬಂದ ಸೀತಾರವರು ಮುರಳಿಯವರ ಕೈಗೆ ಕೆಲವು ಪತ್ರಗಳನ್ನಿಟ್ಟರು. ನೋಡು ಮುರಳಿ, ಸರಿಯಾಗಿ ನೋಡು. ಇವೆಲ್ಲ ನಿನ್ನ ಹೆಸರಲ್ಲಿ ನನಗೆ ಬಂದ ಪತ್ರಗಳು. ಈ ಕೈಯಕ್ಷರ ಇದು ನಿಂದೇ ಅಲ್ವಾ? ಈ ಪತ್ರ ಬರೆದಿದ್ದು ನೀನೇ ಅಲ್ವಾ ಎಂದು ಪ್ರಶ್ನಿಸಿದಾಗ ಮುರಳಿಯವರಿಗೆ ಆಘಾತವಾಯಿತು. ಹೇಳು ಮುರಳಿ, ಇದು ನೀನು ಬರೆದ ಪತ್ರಗಳು ಅಲ್ವಾ ಎಂದಾಗ ಹೌದು ಎಂಬಂತೆ ತಲೆ ಆಡಿಸಿದರು ಮುರಳಿಯವರು. ಈಗ ದಂಗಾಗುವ ಸರದಿ ಮನೆಯವರದ್ದು. ಅಪ್ಪ, ನೀವು ಯಾರಿಗೂ ಮೋಸ ಮಾಡಲು ಸಾಧ್ಯವಿಲ್ಲ. ಅಂಥದ್ರಲ್ಲಿ ಇದೆಲ್ಲ ಏನಪ್ಪ ಎಂದು ಕೇಳಿದ ಶ್ರೇಯಾಳಿಗೆ, ಈ ಪತ್ರ ಬರೆದದ್ದು ನಾನು ಚಿನ್ನು, ಆದರೆ ಇದರಲ್ಲಿರುವ ಭಾವನೆಗಳು ನಂದಲ್ಲ ಎಂದು ಬಿಟ್ಟರು. ಹೊಸ ಕತೆ ಹೇಳ್ತಿದ್ಯಾ ಮುರಳಿ? ಪತ್ರ ಬರೆದವನು ನೀನು, ಆದರೆ ಅದರಲ್ಲಿರುವ ಭಾವನೆಗಳು ನಿಂದಲ್ಲ ಅಂದರೆ ಏನರ್ಥ ಎಂದು ಹುಬ್ಬೇರಿಸಿದರು ಸೀತಾರವರು. ನಾನು ಹೇಳ್ತಿರೋದು ನಿಜ. ಈ ಪತ್ರ ಬರೆದದ್ದು ನಾನೇ. ಇದು ನನ್ನ ಗೆಳೆಯ ತನ್ನ ಪ್ರೇಯಸಿಗೋಸ್ಕರ ಬರೆಸಿದ ಪತ್ರ. ಅವನ ಕೈಯಕ್ಷರ ಚಂದವಿಲ್ಲ ಎಂದು ನಾನೇ ಬರೆದು ಕೊಡಬೇಕು ಎಂದು ಹಠ ಮಾಡಿ ನನ್ನಿಂದ ಈ ಪತ್ರಗಳನ್ನು ಬರೆಸಿದ. ಪತ್ರದ ಆದಿಯಲ್ಲಿ ಡಿಯರ್ ಎಂದಷ್ಟೇ ಬರೆದಿದ್ದೆ. ಅವನ ಪ್ರೇಯಸಿಯ ಹೆಸರು ಅವನು ನನಗೆ ಹೇಳಿರಲಿಲ್ಲ. ಹಾಗೆ ಪತ್ರದ ಕೊನೆಯಲ್ಲಿ ಇಂತಿ ನಿನ್ನವನು ಎಂದಷ್ಟೇ ಬರೆಯಲು ಹೇಳಿದ್ದ. ಅವನ ವೈಯಕ್ತಿಕ ಪತ್ರವಾದುದರಿಂದ ಅವನು ಹೇಳಿದ್ದನ್ನು ಬರೆಯುತ್ತಾ ಹೋದೆನೇ ಹೊರತು ಅದರಲ್ಲಿರುವ ವಿಷಯವನ್ನು ಸರಿಯಾಗಿ ಗಮನಿಸಲಿಲ್ಲ. ಆದರೆ ಅವನು ಬೆನ್ನ ಹಿಂದೆ ನಿಂತು ಚೂರಿ ಹಾಕಿದ ಅಂತ ನನಗೆ ಈಗ ಅರ್ಥವಾಯಿತು. ನಾನು ಮೃದುಲಾ ಜೊತೆಗೆ ಊರಿಗೆ ಹೋಗಿ ವಾಪಸ್ ಬಂದ ಮೇಲೆ ಅವನನ್ನು ಇವತ್ತಿನ ತನಕ ನೋಡಲೇ ಇಲ್ಲ. ಅವನು ಯಾಕೆ ನನ್ನಿಂದ ಹೀಗೆ ಮಾಡಿಸಿದ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಮತ್ತು ಅವನಿಗೆ ಇದರಿಂದ ಏನು ಲಾಭ ಎಂದು ಹೇಳಿದವರು ಸೋಫಾದಲ್ಲಿ ಕುಳಿತು ತಲೆ ಹಿಡಿದುಕೊಂಡು ಯೋಚಿಸತೊಡಗಿದರು. ನಿನ್ನ ನಾಟಕವನ್ನು ನಿಜವೆಂದು ಇವರೆಲ್ಲರೂ ನಂಬಬಹುದು, ಆದರೆ ನಾನಂತೂ ಖಂಡಿತ ನಂಬಲ್ಲ ಮುರಳಿ ಎಂದರು ಸೀತಾರವರು. ನೀನು ನಂಬಿದ್ರು ನಂಬದೇ ಇದ್ದರೂ ನಾನು ಹೇಳಿದ್ದು ಸತ್ಯ ಎಂದು ದೃಢವಾಗಿ ನುಡಿದವರು ಮೌನವಾದರೆ, ನಮ್ಮ ಅಪ್ಪನ ಸಾವಿನ ಹಿಂದೆ ನಿಮ್ಮ ಕೈವಾಡ ಏನೂ ಇಲ್ವಾ ಚಿಕ್ಕಮ್ಮ? ನೀವು ಏನೂ ಮಾಡಿಲ್ಲ ಎಂದಾದರೆ ಅಪ್ಪ ಸಾಯುವ ಮುನ್ನ ಯಾರನ್ನೂ ಅತಿಯಾಗಿ ನಂಬಬೇಡ ಎಂದು ಹೇಳಿದ್ರ ಅರ್ಥ ಏನು? ಊರಲ್ಲಿರುವಾಗ ನಾನು ಮಲಗಿದ್ದೇನೆ ಅಂತ ಅಂದ್ಕೊಂಡು ನೀವು ಆಡಿದ ಮಾತುಗಳು ನನ್ನ ಕಿವಿಗೆ ಸರಿಯಾಗಿ ಕೇಳಿಸಿದ್ದವು ಚಿಕ್ಕಮ್ಮ. ಅವಳ ಮೈಯಲ್ಲಿ ಹರಿಯುವುದು ಕೆಟ್ಟ ರಕ್ತ ಅಂತ ಹೇಳಿದ್ರಲ್ಲ, ಆವಾಗಲೇ ನನಗೂ ತಿಳಿದದ್ದು ನಿಮಗೆ ದ್ವೇಷ ಇರೋದು ಶ್ರೀಯ ತಂದೆ ತಾಯಿ ಮೇಲೆ ಅಂತ. ಈಗ ನಿಜ ಹೇಳಿ ನನಗೆ, ನಿಮ್ಮ ಸತ್ಯ ನಮ್ಮ ಅಪ್ಪಂಗೆ ಗೊತ್ತಿತ್ತಾ ಎಂದು ಕೊಂಚ ಗಡುಸಾಗಿಯೇ ಕೇಳಿದ. ಹೌದು, ಗೊತ್ತಿತ್ತು. ನಾವು ನಿನ್ನನ್ನು ನೋಡಲು ಊರಿಗೆ ಬಂದರೂ ಮನೆಗೆ ಬಂದಿರಲಿಲ್ಲ. ಕಾರಣ ನಿಮ್ಮಿಬ್ಬರನ್ನು ದೂರ ಮಾಡಬೇಕು ಎಂದಷ್ಟೇ ನನ್ನ ಮನಸ್ಸಲ್ಲಿ ಇದ್ದದ್ದು. ನಾನು ಹೇಮಂತ್ ಒಂದಿನ ಕಾಫಿ ಡೇಯಲ್ಲಿ ಕುಳಿತು ಶ್ರೇಯಾ ಬಗ್ಗೆ ಮಾತಾಡಿದ್ದು ನಿಮ್ಮಪ್ಪ ಕೇಳಿಸ್ಕೊಂಡಿದ್ರು.
ಅವರಲ್ಲಿಗೆ ಯಾವುದೋ ಕ್ಲೈಂಟನ್ನು ಮೀಟ್ ಮಾಡಲು ಬಂದಿದ್ದರು. ನಿಮ್ಮಿಬ್ಬರಿಗೆ ಇಷ್ಟು ನೀಚ ಬುದ್ಧಿ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಇವತ್ತೇ ಶ್ರೇಯಾ ಮನೆಗೆ ಹೋಗಿ ನನ್ನ ಮಗ ಮತ್ತು ಅವಳ ಮದುವೆ ವಿಷಯ ಮಾತಾಡ್ತೇನೆ. ನಿಮ್ಮ ಆಟ ಯಾವುದು ಇನ್ನು ಮುಂದೆ ನಡೆಯಲ್ಲ ಎಂದರು. ಭಾವ, ನನ್ನ ಮಾತು ಕೇಳಿ. ನಾನೇನು ಕಾರಣವಿಲ್ಲದೆ ಹೀಗೆ ಮಾಡ್ತಿಲ್ಲ. ನಾನು ಹೇಮಂತ್ ಮದುವೆ ಆದ ನಂತರ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ನಿಮಗೂ ಗೊತ್ತು. ಹುಚ್ಚಿಯಾಗಿದ್ದೆ ನಾನು. ಅದಕ್ಕೆ ಕಾರಣ ಯಾರು ಗೊತ್ತಾ? ಇದೇ ಮುರಳಿ. ಹಿತ್ ಪ್ರೀತಿಸುತ್ತಿರುವ ಹುಡುಗಿಯ ತಂದೆ ಇವನು. ನಾನವತ್ತು ಅಷ್ಟೆಲ್ಲ ಅನುಭವಿಸೋದಕ್ಕೆ ಕಾರಣ ಕೂಡ ಇವನು. ಇವನನ್ನು ಸುಮ್ಮನೆ ಬಿಡಬೇಕಾ? ಇಂಥ ಮೋಸಗಾರನ ಮಗಳು ನಮ್ಮ ಹಿತ್ಗೂ ನಾಳೆ ಖಂಡಿತ ಮೋಸ ಮಾಡ್ತಾಳೆ ಎಂದು ಮುರಳಿ ಹಾಗೂ ಅವನ ಕುಟುಂಬದ ಫೋಟೋ ತೋರಿಸಿದೆ. ನೋಡಿ ಬಾವ, ನನ್ನ ನೆಮ್ಮದಿ ಹಾಳು ಮಾಡಿದವನು ಇವನೇ. ಇವನು ಗೋಮುಖ ವ್ಯಾಘ್ರ. ಇಂಥವರಿಂದ ಹಿತ್ನ ಕಾಪಾಡೋದು ನನ್ನ ಕರ್ತವ್ಯ. ನಾನು ಅನುಭವಿಸಿದ ಕಷ್ಟಕ್ಕೆ, ನನ್ನ ಕಣ್ಣೀರಿಗೆ ಯಾವ ಬೆಲೆಯೂ ಇಲ್ಲ ಅಂದರೆ ನೀವು ಈಗಲೇ ಅವರ ಮನೆಗೆ ಹೋಗಿ ಹಿತ್ ಮದುವೆ ಬಗ್ಗೆ ಮಾತಾಡಿ ಎಂದು ಮಾತುಗಳಲ್ಲೇ ಕಟ್ಟಿಹಾಕಿದೆ. ಆ ಫೋಟೋ ನೋಡಿದ ನಂತರ ಭಾವನ ಮುಖಭಾವ ಬದಲಾಯಿತು. ಯಾಕೆ ಎಂದು ವಿಚಾರಿಸಿದಾಗ ಏನೋ ನೆನಪಿಸಿಕೊಂಡವರು ಪದೇ ಪದೇ ಆ ಫೋಟೋ ನೋಡುತ್ತಾ, ಇವಳು ಹುಟ್ಟಿದ ತಕ್ಷಣ ನನ್ನ ಕೈ ಸೇರಿದ್ಲು. ಇವಳ ತಂದೆ ಊರಲ್ಲಿಲ್ಲದ ಸಮಯ. ಇವಳ ಅಮ್ಮನಿಗೆ ಹೆರಿಗೆ ನೋವು ಶುರುವಾಗಿತ್ತು. ಇವರ ಸಹಾಯಕ್ಕೆ ನಿಂತವರು ನನ್ನ ಕಾರಿಗೆ ಅಡ್ಡ ಬಂದು ಇರುವ ವಿಷಯ ತಿಳಿಸಿದರು. ನಾನವರನ್ನು ಆಸ್ಪತ್ರೆಗೆ ಸೇರಿಸಿದೆ. ಶ್ರೇಯಾ ಅನ್ನೋ ಹೆಸರು ಕೂಡ ನಾನೇ ಇವರಿಗೆ ಸೂಚಿಸಿದ್ದು ಎಂದು ಭಾವುಕರಾದರು. ಸೀತಾರವರು ಈ ಘಟನೆಯ ಬಗ್ಗೆ ಹೇಳುವಾಗ ಮುರಳಿಯವರಿಗೆ ಅಚ್ಚರಿಯ ಜೊತೆಗೆ ಆನಂದವೂ ಆಯಿತು. ಅವಳು ಜೀವಂತವಾಗಿ ಉಳಿಯಲು ಕಾರಣವಾದವರ ಮನೆಗೆ ಸೊಸೆಯಾಗಿ ಬಂದಳಲ್ಲ, ಎಲ್ಲ ದೇವರಿಚ್ಛೆ. ಶಶಿಧರ್ರವರ ಫೋಟೋ ಈ ಮೊದಲು ನೋಡಿದ್ದರೂ ಅವರು ಹಿಂದಿಗಿಂತ ಬದಲಾಗಿದ್ದುದರಿಂದ ಮುರಳಿಯವರಿಗೆ ಅವರ ಗುರುತು ಹಿಡಿಯಲು ಸಾಧ್ಯವಾಗಿರಲಿಲ್ಲ. ಇವಳಿವತ್ತು ಬದುಕಿರಲು ಕಾರಣವೇ ನಿಮ್ಮಪ್ಪ ಎಂದ ಸೀತಾರವರು. ಆಮೇಲೆ ಭಾವನಿಗೆ ಹಾರ್ಟ್ ಅಟ್ಯಾಕ್ ಆದ ಸುದ್ದಿ ಕೇಳಿ ಆಸ್ಪತ್ರೆಗೆ ಬಂದೆವು. ಭಾವನಿಗೆ ನಿಜ ಹೇಳಿಬಿಡುವರು ಎಂಬ ಭಯವಿತ್ತು ನಮಗೆ. ಆದರೆ ಹಾಗಾಗಲಿಲ್ಲ. ನೀನವತ್ತು ಆಫೀಸ್ಗೆ ಹೋದ ನಂತರ ನಾವು ಭಾವನ ಜೊತೆ ಮಾತನಾಡಲು ಒಳಗೆ ಹೋದೆವು. ಈಗಲೂ ಕಾಲ ಮಿಂಚಿಲ್ಲ ಸೀತಾ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ. ಸರಿಯಲ್ಲ, ನೀನು ಮಾಡ್ತಿರೋದು ಸರಿಯಲ್ಲ. ನಿನ್ನ ದ್ವೇಷವನ್ನು ಇಲ್ಲಿಗೆ ಬಿಟ್ಬಿಡು ಎಂದು ಭಾವುಕರಾಗಿ ನುಡಿದರು. ಆದರೆ ಅವರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ನಾನಿರಲಿಲ್ಲ. ಭಾವ, ನೀವೆಷ್ಟು ಹೇಳಿದರೂ ಅಷ್ಟೇ. ನಾನಂತೂ ಹಿತ್ ಮತ್ತು ಶ್ರೇಯಾಳನ್ನು ಒಂದಾಗಲು ಬಿಡುವುದಿಲ್ಲ. ನಾನು ಅನುಭವಿಸಿದ ನೋವಿಗೆ ಆ ಮುರಳಿ ಕೂಡ ನೋವು ಅನುಭವಿಸಬೇಕು ಎಂದು ರೋಷದಿಂದ ನುಡಿದೆ. ಅವರು ಏನೋ ಹೇಳಲು ಮುಂದಾದವರು ಮತ್ತೆ ಸುಮ್ಮನಾದರು. ನಾವು ಹೊರಗೆ ಬಂದೆವು. ಆದರೆ ಸಂಜೆಯಷ್ಟರಲ್ಲಿ ನೀನು ಬಂದು ಅವರನ್ನು ಮಾತನಾಡಿಸಿದಾಗ ಅವರು ಪ್ರತಿಕ್ರಿಯಿಸಲಿಲ್ಲ. ಡಾಕ್ಟರ್ ಹೇಳಿದಾಗಲೇ ನಮಗೂ ಅರಿವಾಗಿದ್ದು ಅವರು ಇನ್ನಿಲ್ಲ ಅಂತ. ನಾನು ಹೇಳ್ತಿರೋದು ನಿಜ ಎಂದವರೇ ತಮ್ಮ ಮಗಳ ಬಳಿಗೆ ಹೋಗಿ ಅವಳ ತಲೆಯ ಮೇಲೆ ಕೈಯಿಟ್ಟು ನನ್ನ ಮಗಳ ಮೇಲಾಣೆ ಎಂದರು. ಸತ್ಯವನ್ನೇ ನುಡಿದಿದ್ದರವರು. ಆದರೆ ಅವರ ಪರಿಸ್ಥಿತಿ, ಅವರು ಹಿಂದೆ ಮಾಡಿದ ಕುತಂತ್ರದಿಂದ ತಮ್ಮ ಮಾತನ್ನು ಎಲ್ಲರೂ ನಂಬುವಂತೆ ಮಾಡಲು ಮಗಳ ಮೇಲೆ ಆಣೆ ಮಾಡಬೇಕಾಯಿತು. ಆದರೆ ಇದ್ಯಾವುದರ ಅರಿವಿರದ ಹೇಮಂತ್ರವರು ಹೊರಗೆ ಹೋಗಿದ್ದವರು ಮನೆಗೆ ಬಂದಾಗ ಮನೆಯಲ್ಲಿ ಇದ್ದವರನ್ನು ಕಂಡು ಉಗುಳು ನುಂಗಿದರೆ ತಮ್ಮ ಹಳೆಯ ಸ್ನೇಹಿತನನ್ನು ಗುರುತಿಸಿದ ಮುರಳಿಯವರು, ಹೇಮಂತ್ ನೀನು ಎಂದು ಅಚ್ಚರಿ ಹಾಗೂ ಅನುಮಾನದಿಂದ ನೋಡಿದಾಗ ಇವರು ನನ್ನ ಗಂಡ ಹೇಮಂತ್ ಎಂದರು ಸೀತಾರವರು. ತಕ್ಷಣ ಹೇಮಂತ್ರವರ ಬಳಿ ಹೋದ ಮುರಳಿಯವರು ಅವರ ಕೊರಳ ಪಟ್ಟಿ ಹಿಡಿದು, ಯು ಚೀಟರ್, ಅವತ್ತು ನನ್ನಿಂದ ಪತ್ರ ಬೆರೆಸಿ ನನಗೆ ಗೊತ್ತಿಲ್ಲದೆ ನನ್ನ ಬೆನ್ನಿಗೆ ಚೂರಿ ಹಾಕಿದ್ಯಲ್ಲೋ. ಛೇ, ಗೆಳೆಯ ಅಂತ ಎಷ್ಟು ನಂಬಿದ್ದೆ ನಿನ್ನನ್ನು. ಕೊನೆಗೂ ನಂಬಿಕೆ ದ್ರೋಹ ಮಾಡಿಬಿಟ್ಟೆ ಅಲ್ವಾ. ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೆ? ಬೊಗಳೋ ಬಾಸ್ಟರ್ಡ್. ನನಗೆ ಅನುಮಾನ ಬರದ ಹಾಗೆ ಅದೆಷ್ಟು ಚೆನ್ನಾಗಿ ನಾಟಕವಾಡಿದೆ ನೀನು. ಒಂದು ಹೆಣ್ಣಿನ ಭಾವನೆಗಳ ಜೊತೆ ಆಟವಾಡಿದಲ್ಲದೆ ನನ್ನ ಹಾಗೂ ನನ್ನ ಮಗಳ ಜೀವನ ಕೂಡ ನಾಶ ಮಾಡಲು ಹೊರಟಿದೆಯಲ್ಲ ಎಂದವರು ತಮ್ಮ ಹಿಡಿತ ಬಿಗಿ ಮಾಡಿದಾಗ ಹೇಮಂತ್ರವರಿಗೆ ಉಸಿರಾಡಲು ಕಷ್ಟವಾಯಿತು. ಶ್ರೀಹಿತ್ ಮುರಳಿಯವರನ್ನು ತಡೆದರೆ ಮುರಳಿಯವರು ಹೇಳಿದ ಮಾತು ಕೇಳಿ ಸೀತಾರವರು ಗರಬಡಿದವರಂತೆ ನಿಂತರು. ಮುರಳಿಯವರು ಹೇಳಿದ ಮಾತನ್ನು ಅರಗಿಸಿಕೊಳ್ಳಲು ಕಷ್ಟವಾಯಿತವರಿಗೆ. ಏನೊಂದು ಮಾತನಾಡದೆ ತಮ್ಮ ಕೋಣೆಗೆ ಹೋದರವರು. ಹೇಮಂತ್ರವರು ಕೆಮ್ಮುತ್ತಾ ಸೀತಾರವರ ಹಿಂದೆ ಹೋದರು. ಮುಂದುವರೆಯುವುದು.